ಲೋಕನಾಯಕ ಶತಾಯುಷಿ ಭೀಮಣ್ಣ ಕಂಡ್ರೆ ಇನ್ನಿಲ್ಲ. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಭೀಮಣ್ಣ ಕಂಡ್ರೆ ನಿನ್ನೆ ರಾತ್ರಿ ನಿಧನ. ಬಾಲ್ಕಿಯಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ, ದರ್ಶನ ಪಡೆದ ಮುರುಘಾಶ್ರೀ. ಅವರು ಈ ನಾಡು ಕಂಡಂಥ ಒಬ್ಬ ಶ್ರೇಷ್ಠ ನಾಯಕರು, ಅವರು ಜನನಾಯಕರು. ಹೌದು, ಕಲ್ಯಾಣ ಕರ್ನಾಟಕದ ಧೀಮಂತ ನಾಯಕ, ಸಹಕಾರಿ ಧುರೀಣ, ವೀರಶೈವ ಲಿಂಗಾಯತ ಸಮುದಾಯದ ಹಿರಿಯ ಮುಖಂಡ, ಮುತ್ಸದ್ದಿ ರಾಜಕಾರಣಿ ಹಾಗೂ ಮಾಜಿ ಸಾರಿಗೆ ಸಚಿವ ಶತಾಯುಷಿ ಲೋಕನಾಯಕ ಡಾಕ್ಟರ್ ಭೀಮಣ್ಣ ಕಂಡ್ರೆ ಶುಕ್ರವಾರ 10:50 ಸುಮಾರಿನಲ್ಲಿ ಲಿಂಗೈಕ್ಯರಾಗಿದ್ದಾರೆ. ಕಳೆದ 10-12 ದಿನಗಳಿಂದ ವಯೋಸಹಜ ಕಾಯಿಲೆ ಮತ್ತು ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರನ್ನು ಬೀದರ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಂತರ ಬಾಲ್ಕಿಯ ಮನೆಯಲ್ಲೇ ಚಿಕಿತ್ಸೆಯನ್ನು ಮುಂದುವರಿಸಲಾಗಿತ್ತು. ಇಂದು ರಾತ್ರಿ ಅವರ ಆತ್ಮ ದೇಹವನ್ನು ತ್ಯಜಿಸಿತು ಎಂದು ಅರಣ್ಯ, ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ತಿಳಿಸಿದ್ದಾರೆ. ಭೀಮಣ್ಣ ಕಂಡ್ರೆ ವಿಧಿವಶದ ಹಿನ್ನೆಲೆ ಚಿತ್ರದುರ್ಗದ ಮುರುಘಾ ಶರಣರು ಅಂತಿಮ ದರ್ಶನವನ್ನು ಪಡೆದರು. ಈ ನಾಡು ಕಂಡಂತಹ ಶ್ರೇಷ್ಠ ನಾಯಕ ಭೀಮಣ್ಣ ಕಂಡ್ರೆ. ಭೀಮಣ್ಣ ಕಂಡ್ರೆ ಅಂದರೆ ಹೋರಾಟ, ಜನರಿಗೋಸ್ಕರ ಹೋರಾಟ ಮಾಡಿದ್ದಾರೆ. ಶೈಕ್ಷಣಿಕ ಪ್ರಗತಿಗಾಗಿ ಹೋರಾಟ ಮಾಡಿದವರು, ನಾಡು ನುಡಿ ರಕ್ಷಣೆಗಾಗಿ ಹೋರಾಟ ಮಾಡಿದ್ದಾರೆ. ಜನನಾಯಕ ಹೇಗಿರಬೇಕು ಅನ್ನೋದಕ್ಕೆ ಭೀಮಣ್ಣ ಕಂಡ್ರೆ ಉತ್ತಮ ಉದಾಹರಣೆಯಾಗಿದ್ದಾರೆ. ಸಾರ್ಥಕ ಬದುಕು ಸಾಗಿಸಿದವರಲ್ಲಿ ಅವರು ಒಬ್ಬರು ಸಮಾಜವಾದಿ ಶರಣರಂತೆ ಸಮಾನತೆಗಾಗಿ ಹೋರಾಟ ಮಾಡಿದವರು ಎಂದು ಬೀದರ್ನಲ್ಲಿ ಚಿತ್ರದುರ್ಗದ ಮುರುಘಾ ಶರಣರು ಹೇಳಿಕೆಯನ್ನು ನೀಡಿದ್ದಾರೆ. ಅವರು ಈ ನಾಡು ಕಂಡಂಥ ಒಬ್ಬ ಶ್ರೇಷ್ಠ ನಾಯಕರು, ಅವರು ಜನನಾಯಕರು. ಅಂಥ ಜನನಾಯಕರನ್ನು ಇವತ್ತು ನಾವುಗಳು ಕಳ್ಕೊಂಡಿದ್ದೇವೆ. ಭೀಮಣ್ಣ ಕಂಡ್ರೆಯವರು ಅಂದ್ರೇ ಒಂದು ಹೋರಾಟ, ಅದು ಜನತೆಗೋಸ್ಕರವಾಗಿ ಹೋರಾಟ ಮಾಡಿದ್ದಾರೆ. ನಾಡು ನುಡಿ ರಕ್ಷಣೆಗೋಸ್ಕರವಾಗಿ ಹೋರಾಟ ಮಾಡಿದ್ದಾರೆ. ಶೈಕ್ಷಣಿಕ ಪ್ರಗತಿಗಾಗಿ ಹೋರಾಟ ಮಾಡಿದ್ದಾರೆ. ಧಾರ್ಮಿಕ ಹಕ್ಕುಗಳಿಗೋಸ್ಕರವಾಗಿ ಹೋರಾಟ ಮಾಡಿದ್ದಾರೆ. ಆ ದಿಸೆಯಲ್ಲಿ ಅವರ ಹೋರಾಟ ಇವತ್ತಿಗೂ ಇತಿಹಾಸವಾಗಿ ನಮ್ಮ ನಡುವೆ ಇದೆ. ಜನನಾಯಕರು ಹೇಗೆ ಕೆಲಸ ಮಾಡಬೇಕು ಅನ್ನೋದಕ್ಕೆ ಒಂದು ಉಜ್ವಲವಾದ ಉದಾಹರಣೆ ಭೀಮಣ್ಣ ಕಂಡ್ರೆಯವರು. ತಮ್ಮ ಹೋರಾಟದ ಬದುಕಿನ ಮುಖಾಂತರವಾಗಿ ಯಾವುದನ್ನು ಸಮಾಜಕ್ಕೆ ಕೊಡಿಸ್ಬೇಕು ಅದನ್ನ ಕೊಡಿಸಿದ್ದಾರೆ. ಈ ದಿಸೆಯಲ್ಲಿ ಅವ್ರದ್ದು ಒಂದು ಸಾರ್ಥಕ ಬದುಕು, ಸಮರ್ಪಣೆಯ ಬದುಕು, ಸಾರ್ಥಕ ಬದುಕು, ಅದು ಸಂತೃಪ್ತಿಯ ಬದುಕು. ಅಂಥ ಸಂತೃಪ್ತಿಯ ಬದುಕನ್ನು ಅವರು ನಡೆಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಬಹುದು. ಅವರು ಸಮಾನತೆಯ ಪರವಾಗಿದ್ದರು. ಯಾವತ್ತಿಗೂ ಸಾಮಾಜಿಕ ಅಸಮಾನತೆ ಇರಬಾರ್ದು, ಅಸಮಾನತೆ ಇರಬಾರ್ದು. ಅದಕ್ಕೋಸ್ಕರವಾಗಿ ಬಸವಾದಿ ಶರಣರು ಹೆಂಗೆ ಸಮಾನತೆಗೋಸ್ಕರವಾಗಿ ಹೋರಾಟ ಮಾಡಿದರು, ಹಂಗೆ ಭೀಮಣ್ಣ ಕಂಡ್ರೆಯವರೂ ಕೂಡ ಸಮಾನತೆಗೋಸ್ಕರವಾಗಿ ತಮ್ಮ ಬದುಕನ್ನು ಸಮರ್ಪಣೆ ಮಾಡಿದ್ದಾರೆ.